ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್. ಇಷ್ಟು ಬೆಳಗ್ಗೆ ಎದ್ದು ಈ ಚಿಂಟೂಸ್ ಜೊತೆ ನಾವು ರೆಡಿಯಾಗಿ ಎಲ್ಲಿ ಹೊಂಟೇವಿ ಅಂದ್ರೆ ಇವತ್ತು ನಾವು ಒನ್ ಡೇ ಪಿಕ್ನಿಕ್ ಅಂದ್ರೆ ಒನ್ ಡೇ ಟ್ರಿಪ್ಪಿಗೆ ಹೊಂಟೇವಿ. ಸಿರ್ಸಿ ಸೈಡ್ ಹೊಂಟೇವಿ. ಬರ್ರಿ ನಮ್ಮ ದಿನ ಹೆಂಗಿರ್ತೈತಿ, ನಾವು ಹೆಂಗೆಲ್ಲ ಎಂಜಾಯ್ ಮಾಡ್ತೀವಿ, ಇವ್ರು ಏನೇನು ತರಲೆ ಮಾಡ್ತಾರೋ, ನಮ್ಗೆ ಏನೇನು ಕಷ್ಟ ಕೊಡ್ತಾರೋ ಅನ್ನೋದನ್ನ ಕಾದ್ ನೋಡೋಣ್ರಿ. ಬರ್ರಿ ನಮ್ಮ ಜೊತೆಗೆ ಒನ್ ಡೇ ಟ್ರಿಪ್ ಹೋಗೋಣ. ಸಿರ್ಸಿ, ಬನವಾಸಿ, ಸಹಸ್ರಲಿಂಗ ಅಂತ ಪ್ಲಾನ್ ಹಾಕೊಂಡೇವಿ. ನೋಡೋಣ ಬರ್ರಿ ಅಲ್ಲಿ ಏನೇನು ಆಕೈತಿ ಅನ್ನೋದನ್ನ ಕಾದ್ ನೋಡೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಕೊನೆ ತನಕ ನೋಡ್ರಿ. ಹಾಯ್ ಗಾಯ್ಸ್. ಹ್ಯಾಪಿ ಜರ್ನಿ. ಜಾಗ ಬಾಳ ಐತ್ರಿ, ಬಾಳ ಎಂಜಾಯ್ ಮಾಡತ್ತಾರ ಮಕ್ಕಳು. ಈ ಕಡೆ ಒಳ್ಳ ಪಜ್ಜೆ ಡ್ಯಾನ್ಸ್ ಮಾಡಾತಾರ್ರಿ, ನಿದ್ದೆ ಮಾಡಾತಾರ. ಜನನೇ ಫುಲ್ ನೈಟ್ ಔಟ್ ಮಾಡಾಳ್ರಿ, ಹಂಗಾಗಿ ಕುತ್ಕೊಂಡಾಳ. ಏನು ಆಂಟಿ ಇದು? ಹಾಯ್ ಗಾಯ್ಸ್, ನಾವೀಗ ಜಸ್ಟ್ ಬನವಾಸಿಗೆ ಬಂದು ಇಳ್ದೇವಿ. ಬರೀ ನೋಡೋಣ, ದೇವ್ರ ದರ್ಶನ ಮಾಡೋಣ. ಬನವಾಸಿ ಕಾಶಿಯಷ್ಟೇ ಪವಿತ್ರವಾದ ಸ್ಥಳ. 2ನೇ ಶತಮಾನದಲ್ಲಿ ಶಾತವಾಹನರು ನಿರ್ಮಿಸಿದ್ದು. ನಂತರ ಬಂದಂಥ ಕದಂಬರು 3ನೇ ಶತಮಾನದಲ್ಲಿ ಈ ಗುಡಿಯನ್ನು ಡೆವಲಪ್ಮೆಂಟ್ ಮಾಡಿದರು. ಇದರಲ್ಲಿ ಮಧುಕೇಶ್ವರ ಅಂದ್ರೆ ಈಶ್ವರ ಇಲ್ಲಿ ಬಂದು ಇಷ್ಟಪಟ್ಟು ನೆಲೆಸಿದಂತಹ ಸ್ಥಳ. ಯಾಕಂದ್ರೆ ಮಹಾವಿಷ್ಣು ಖುದ್ದಾಗಿ ನಿರ್ಮಿಸಿದಂತಹ ಈ ದೇವಸ್ಥಾನ. ಮೇನ್ ಎಂಟ್ರೆನ್ಸಿಗೆ ತಿರುಪತಿ ದೇವ್ರದ್ದು ಗುಡಿ ಐತಿ. ಒಳಗಡೆ ಮಧುಕೇಶ್ವರ ಅಂದ್ರೆ ಜೇನಿನ ಕಲರ್ ಅಂತ ಹೊಂದಿರುವಂಥ ಈಶ್ವರ ಲಿಂಗುಗ ನಾವು ಮಧುಕೇಶ್ವರ ದೇವರ ಅಂತ ಕರಿತೀವಿ. ಅದ್ರದ್ದು ಎಲ್ಲ ನೋಡ್ರಿಲ್ಲ, ಕಡ್ಡಿ ತಗೊಂಡೋಗ ನಡಿ. ಸ್ವಲ್ಪ ಸೀರಿಯಸ್ ದೇವಸ್ಥಾನ. ಪ್ರಸಾದ ನಿಲಯ. ನಿಮ್ಮ ಓದ್ರಾಡಕ್ಕೆ ಅಂತ ಬನವಾಸಿ ಮಸ್ತ್ ಸೈಲೆಂಟ್ ಪ್ಲೇಸ್. ಹಳೆ ಕಾಲದ ಬಾವಿ ಐತ್ ನೋಡ್ರಿ, ನೀರ್ ಕಾಣತಿಲ್ಲ. ಇಂದ್ರ ದೇವ್ರ. ಇದೆಲ್ಲ ಹಳೆ ಕಾಲದ ಜಗನ್ನಾಥಾಚಾರ್ಯ ಅವ್ರದ್ದು. ಅವರೆಲ್ಲ ಕೆತ್ತಿದಂತ ಮೂರ್ತಿಗಳು. ಇಲ್ಲಿ ಬಸವಣ್ಣ ಆಯ್ತು ನೋಡ್ರಿ. ಬಸವಣ್ಣ ನೋಡ್ರಿ ಯಾವ ಸೈಜ್ ಒಳಗೈತಿ, ಬಿಗ್ ಸೈಜ್. ಈ ದೊಡ್ಡದಾದ ನಂದಿ ಒಂದು ಕಣ್ಣಿನಿಂದ ಶಿವನ ನೋಡಿದ್ರೆ ಇನ್ನೊಂದು ಕಣ್ಣಿನಿಂದ ಪಾರ್ವತಿ ನೋಡಿದತಿ. ಭಾಳ ಬೃಹದಾಕಾರ ಐತಿ. ಆಮೇಲೆ ಇಲ್ಲಿರುವಂತಹ ಗಂಟೆ ಎಲ್ಲ ಗಂಟೆಗಳಿಗಿಂತ ವಿಸ್ಮಯ. ಯಾಕಂದರೆ ಈ ಗಂಟೆ ನಾವು ಒಂದ್ಸಾರಿ ಹೊಡೆದ್ರೆ 1 ನಿಮಿಷಗಳವರೆಗೆ ಇದು ಓಂಕಾರವನ್ನು ನುಡಿಸ್ತೈತಿ. ಅಂದರೆ ಓಂ ಅನ್ನೋ ಶಬ್ದ 1 ನಿಮಿಷದವರೆಗೂ ಓಂ ಅನ್ನೋ ಶಬ್ದ ಬರ್ತೈತಿ. ನಮ್ಮ ಕಡೆ ನಮ್ಮ ಸೈಡ್ ಮಕ್ಕಳು ಹಠ ಮಾಡಿದ್ರು, ಹಿಡಿತಾರೆ ಅಂತಂದ್ರೆ ಮಂಡಕ್ಕಿ ತಗೊಂಡ್ಬಂದು ಹಣಕಾಯಿ ಮಾಡಿಸ್ಕೊಂಡು. ಹೌದಾ? ಇಲ್ಲಿ ವೃತ್ತಾಕಾರವಾಗಿ ಕಾಣಿಸೋದು ನರ್ತನ ಮಂಟಪ. ಆವಾಗ ನರ್ತಕಿಯರೆಲ್ಲ ಇಲ್ಲೇ ಡ್ಯಾನ್ಸ್ ಮಾಡ್ತಿದ್ರು ಅಂತ ನಂಬಿಕೆ.
ನನ್ನ ಹೆಸರು ಐತೆ ಕುಬೇರ ಕುಬೇರ, ಕೇಶವ, ಆದಿಕೇಶವ, ಪರಶುರಾಮ, ಮಧುಕೇಶ್ವರ ದೇವಸ್ಥಾನ. ಮಧು ಅಂದ್ರ ಜೈನ್, ಕೇಶವ ಅಂದ್ರ ಈಶ್ವರ. ಅದು ಶಿವಲಿಂಗ ಆ ಕಲರ್ ಇರೋದ್ರಿಂದ ಅದು ಅದಕ್ಕೆ ಮಧುಕೇಶವ ಅಂತ ಹೇಳಿ ಮಧುಕೇಶ್ವರ ಅಂತ ಹೇಳಿ ಬಂದೈತ್ರಿ. ಗಣಪತಿ ನೋಡ್ರಿ, ಇದು ಅರ್ಧ ಐತಿ ಗಣಪತಿ, ಒಂದ್ ಸೈಡ್ ಐತಿ, ಹಾಗಾಗಿ ಅರ್ಧ ಗಣಪತಿ ಅಂತ ಹೇಳಿ ಕರೀತಾರ. ಗರಿಕೆ ಹೂವು ಏರ್ಸೋದು ನೋಡಿ, ಒಂದ್ ಸೈಡ್ ಅಷ್ಟ ಕಾಣಿಸ್ತೈತಿ ಗಣಪತಿ, ಇನ್ನೊಂದ್ ಸೈಡ್ ಇಲ್ಲ ಗಣಪತಿ. ಬನವಾಸಿ ಒಳಗ ನಮ್ಗ ನೋಡಾಕ ಸಿಗ್ತೈತಿ. ನೆಕ್ಸ್ಟ್ ಎಲ್ಲಾ ತರದ ದೇವಸ್ಥಾನಗಳು ಜಕಣಾಚಾರಿ ಅವರು ಕಟ್ಟ್ಯಾರ. ಬಸವಲಿಂಗೇಶ್ವರ ದೇವಸ್ಥಾನ ಇದೆಲ್ಲ ಹಿಂದ ಮಧುಕೇಶ್ವರದ ಹಿಂದ ಗುಡಿದ ಮೇಲೆ ಟಾಪ್ ಅಂಡ್ ಕಳಸ ಎಲ್ಲ ಹಿಂಗೈತಿ. ಇಲ್ಲೇ ತೂಗು ಮಂಚ ಮತ್ತು ಪಾಂಡವರು ಊಟ ಮಾಡಿದಂತ ತಾಟು ಕೂಡ ಐತಂತ, ನೋಡೋಣ ಬರ್ರಿ. ಇದು ಉಮಾಮಹೇಶ್ವರ ದೇವಸ್ಥಾನ. ನೆಕ್ಸ್ಟ್ ಶ್ರೀರಾಮ, ರಾಮ, ಲಕ್ಷ್ಮಣ ಮತ್ತು ಸೀತೆ. ಇಲ್ಲಿ ವೆಂಕಟರಮಣ ದೇವ್ರ, ವರುಣ, ಆಮೇಲೆ ರಾಮೇಶ್ವರ. ಭಾಳ ಮಸ್ತ್ ಐತಿ, ನೀಟ್ ಆ್ಯಂಡ್ ಕ್ಲೀನ್, ಸಿಂಪಲ್ ಆಗಿ. ನಾವು ಸ್ಟಾರ್ಟಿಂಗ್ ಬಂದಾಗ 8:30 ಆಗಿತ್ತು, ಬೆಳಗ್ಗೆಯಿಂದ ಇಲ್ಲಿಗೆ ಬಂದಾಗ 8:30. ಜಲ್ದಿನ ಬಿಟ್ಟಿದ್ವಿ ಮನಿ. ನೆಕ್ಸ್ಟ್ ದುಂಡಿರಾಜ ಗಣಪತಿ ಅಂತ. ಆಮೇಲೆ ಗಣಪತಿ ಟೈಪ್ಸ್ ಅದ ನೋಡಿಲ್ಲೇ, ಚಿಂತಾಮಣಿ ಗಣಪತಿ ಕಾಣ್ತಿರ್ಬೋದು, ನಿಮಗೆ ಕಾಣಿಸ್ತಿರ್ಬೋದು. ಚಿಂತಾಮಣಿ ಗಣಪತಿ, ಕೇದಾರೇಶ್ವರ ನೋಡ್ರಿ. ಇಲ್ಲಿ ಗ್ರೌಂಡ್ ನೊಳಗ ಪಾರಿಜಾತ ಹೂ ಐತಿ. ಇದಕ್ಕೊಂದು ಕತೆ ಪಾರಿಜಾತ. ಹಾ ಹೇಳಿ, ಈಗ ಹೇಳ ಕತೆ. ಪಾರಿಜಾತ ಹೂವು. ಯಾರು ಯಮಗ ದೇವಸ್ಥಾನ ಮಾಡಂಗಿಲ್ಲ, ಆದ್ರ ಯಮನ ದೇವಸ್ಥಾನ ಐತಿ ನೋಡ್ರಿ. ಇಲ್ಲಿ ದೇವರೈತಿ, ಗರ್ಭಗುಡಿ. ಋತುವಿನ ಮಾಘ ಮಾಸದ ಬುಧವಾರದಂದು ಜಯಂತಿಪುರದ ಮಧುಕೇಶ್ವರನಿಗೆ ವಸಂತ ಋತುವಿನಲ್ಲಿ ದೇವರ ಉಪಯೋಗಕ್ಕೆಂದು ಸೋದೆಯ ಅರಸನಾದ ರಘು ಮಾಡಿಸಿದ ಈಶ್ವರನ ಅವತಾರಗಳು: ವರದೇಶ್ವರ, ಹಾವಳಿ, ಮಧುಕೇಶ್ವರ, ವಿಶ್ವೇಶ್ವರ. ಇದು ಒಳಗ ಸದಾಶಿವೇಶ್ವರ ದೇವಸ್ಥಾನ. ಸೋಂದಾ ರಾಮಚಂದ್ರ ನಾಯಕ ಇವರಿಂದ 1608 ಸಮರ್ಪಣೆ. ಚೈತ್ರ ಶುದ್ಧ ಮೇಘಾ ನಕ್ಷತ್ರದಲ್ಲಿ ರಥೋತ್ಸವ. ಹೆಂಗ 100 ರೂಪಾಯಿ 5 ಅಂತ ಮಸ್ತ್ ಐತಿ ನೋಡ್ರಿ. ಸುತ್ತಮುತ್ತಲ ನಾಷ್ಟಾ ಬ್ರೇಕ್. ಬರ್ರಿ ನಾಷ್ಟಾ ಮಾಡೋಣ. ಹೊಡಿರಿ ಚಕಡಿ ಹೊಡಿರಿ. ಹೆಂಗೈತಿ? ಹೊಡ್ತಾ ನೋಡ್ರಿ, ಮೊಸರನ್ನದ ಹೊಡ್ತಾ ನೋಡ್ರಿ. ಚಂದ ತಿನ್ಬೇಕಪ್ಪಜ್ಜಿ. ಓಡ್ರಿ ಬರ್ರಿ, ಜಲ್ದಿ ಓಡ್ಬರ್ರಿ. ತಾಡ್ಪಾಲ್ ಒಣಗ್ಸಾಕತ್ತಾರ ನೋಡ್ರಿ. ಇದು ಒಂದು ಪ್ಲೇಸ್ ಆಯ್ತು ರೀ. ನೆಕ್ಸ್ಟ್ ನಾವೆಲ್ಲಿ ಹೋಗ್ತೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ಕಂಟಿನ್ಯೂ ಮಾಡ್ತೀನಿ.